ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವಳು ಮಲಗಿದ ಜಾಗದಲ್ಲ ಇದ್ದಾಳೆ, ಮತ್ತು ನನ್ನನ್ನು ಮುಟ್ಟಿದ್ಯಾರು? ಕಿವಿಗೆ ಗಾಳಿ ಉದಿತ್ಯಾರು? ಒಂದು ವೇಳೆ ದೆವ್ವ ಏನಾದ್ರೂ ಇದೆಯಾ? ಅಮ್ಮ, ಏನಾಯ್ತ್ರಿ? ಏನೂ ಇಲ್ಲ. ಕಸ್ಬರ್ಕೆನ ಮಂಚದ ಮೇಲೆ ಯಾಕಿಟ್ಟಿದ್ದೀರಾ ನೀವು? ರೂಮಲ್ಲಿ ದೆವ್ವ ಭೂತಗಳು ಬಂದಿವೆ ಅನ್ಸುತ್ತೆ. ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ ಆಗ್ಲಿಂದ. ಪಕ್ಕದಲ್ಲಿ ಪೊರ್ಕೆ ಇಟ್ಕೊಂಡು ಮಲ್ಕೊಂಡ್ರೆ ದೆವ್ವ ಬರಲ್ಲ ಅಂತ ನಾನು ಹಿಂದೂ ಹೇಳಿದಾಳೆ. ಹೋಗ್ಲಿ, ನಾನ್ ಬಂದ್ ಮಲ್ಕೊಳ್ಳ? ಎಲ್ಲ ದೆವ್ವಗಳನ್ನು ಸೇರ್ಸೆ ಹೇಳಿದ್ದು. ಕಾಣಿಸ್ದೇ ಇರೋಂಥ ದೆವ್ವ, ಕಾಣಿಸೋಂಥ ದೆವ್ವ ಯಾವುದು ಹತ್ರಕ್ಕೆ ಬರಬಾರ್ದು. ಸಿಡಕ್ ಮುದ್ದಿ ಸಿದ್ದಪ್ಪ. ಇಲ್ಲಿ ನೋಡಿ, ದೆವ್ವ ಅಂದ್ರೆ ನಿಮಗ್ ಭಯನಾ? ಸುಮ್ಮನೆ ಮಲ್ಕೋ ಅಂತ ಹೇಳ್ದೆ. ಏನಂದ್ರೆ? ಏಯ್, ಸುಮ್ಮನೆ ಮಲ್ಕೋ. ಸರಿ ಸರಿ. ವೈದೇಹಿ, 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 ವೈದೇಹಿ. ಅಯ್ಯೋ ಅಜ್ಜಿ, ಬಾಗಿಲು ತೆಗೆಯಮ್ಮ. ಈಗೇನ್ ಮಾಡೋದು ಅರ್ಥ ಆಗ್ತಿಲ್ವಲ್ಲಪ್ಪ. ನಾವೀಗ ಮಲ್ಕೊಂಡಿರೋದನ್ನ ಅವ್ರು ನೋಡ್ಬಿಟ್ರೆ ಅಷ್ಟೇ ಕತೆ. ಬಾಗಿಲು ತೆಗಿ, ಬಾಗಿಲು ತೆಗಿ. ಬರ್ತಿದ್ದೀನಿ ಅಜ್ಜಿ. ಅಮ್ಮ ವೈದೇಹಿ, ಇನ್ನು ಎಷ್ಟೊತ್ತಮ್ಮ? ವೈದೇಹಿ, ಬೇಗ ಬಾಗಿಲು ತೆಗಿ. ಅಯ್ಯೋ, ಎಷ್ಟೊತ್ತು ಮಾಡ್ತೀಯೇ? ಇವಾಗ ಏನ್ ಮಾಡ್ಲಿ? ಅಮ್ಮ ವೈದೇಹಿ, ಬಾಗಿಲು ತೆಗಿಯಕ್ಕೆ ಎಷ್ಟೊತ್ತು ಮಾಡ್ತೀಯೇ? ಅಜ್ಜಿ, ಬರ್ತಿದ್ದೀನಿ. ಏನಮ್ಮ, ಇವ್ನಿನ್ನು ಮಲಗೆ ಇದ್ದಾನ? ದೇವಾ, ದೇವ ಹೇಳು. ಏನಿದ್ದು, ಇನ್ನು 5 ಗಂಟೆ ಅಷ್ಟೇ. ಅಷ್ಟು ಬೇಗ ಏನು ಎದುರಿಸ್ತಾ ಇದೆಯಾ? ಏಯ್, ಮತ್ತೆ ಮಲ್ಕೊಂತಿದ್ದಾನೆ ನೋಡು. ನೆನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದೆ ತಾನೆ? ಲೇಟ್ ಆಗ್ತಿದೆ, ಎದ್ದೇಳು. ಹೇಳು ಹೇಳು ಹೇಳು, ಎದ್ದೇಳು. ಅಮ್ಮ,
ಇದೇನು ಕಸ್ಬರ್ಗೆನ ಮಧ್ಯದಲ್ಲಿ ಇಟ್ಕೊಂಡು ಮಲಗಿದ್ದೀರಲ್ಲ? ಏನಾದ್ರು ನಡೆದಿದ್ಯಾ? ಹಾಗೇನಿಲ್ಲ. ಇಂದು ಜಗಳ ಆಗಿದ್ರೆ ಕೆಳಗೆ ಮಲಗಿಸ್ತಿದ್ದೆ ಅಲ್ವಾ? ಬೆಡ್ ಮಧ್ಯೆ ಪೊರಕೆ ಹಾಕಿ ಇಟ್ಕೊಡ್ತೀವಿ ಹೇಳು. ನನಗೆ ಯಾಕೋ ನಿಮ್ಮನ್ನ ನೋಡಿದ್ರೆ ಅನುಮಾನ ಬರ್ತಾ ಇದೆ. ಹೊಸದಾಗಿ ಮದ್ವೆ ಆಗಿದ್ದೀರಾ, ನಿಮ್ಮಿಬ್ಬರನ್ನ ಗಾಳಿ ಕೂಡ ದೂರ ಮಾಡಬಾರ್ದು. ಕಸ್ಬರ್ಗೆ ಹೇಗೆ ಬಂತಿಲ್ಲಿ? ಅದು ನಾನೇ ಇಟ್ಟಿದ್ದು ಅಜ್ಜಿ. ನೀವು ಬರೋಷ್ಟರಲ್ಲಿ ಕಸ ಗುಡ್ಸೋಣ ಅನ್ಕೊಂಡೆ. ನೀವು ಬಾಗ್ಲು ತಟ್ಟಿದ್ರಲ್ಲ, ಅದಕ್ಕೆ ಗೊತ್ತಾಗದೆ ಅದನ್ನ ಮಂಚದ ಮೇಲೆ ಇಟ್ಟು ಬಂದ್ಬಿಟ್ಟೆ. ಅಷ್ಟೇನಾ? ಅಷ್ಟೇ ಇಂದು. ಸರಿ, ನೀವಿಬ್ರು ಬೇಗ ಸ್ನಾನ ಮಾಡಿ ರೆಡಿಯಾಗಿ, ನಾನು ರೆಡಿ ಆಗ್ಬೇಕು. ಬೆಡ್ ಮೇಲೆ ಪೊರ್ಕೆದಕ್ಕೆ ಇಂದು ಇಷ್ಟೆಲ್ಲ ಮಾತಾಡಿದ್ಲು. ಇನ್ನು ಸಪ್ರೇಟಾಗಿ ಮಲ್ಕೋತಾ ಇದೀವಿ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ದೇವ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ರೆಡಿ ಆಗಿ. ಮೊದಲು ನೀವು ಸ್ನಾನ ಮಾಡ್ತೀರಾ, ನಾನು ಮಾಡ್ಲಾ? ಮೊದಲು ನೀನೇ ಮಾಡು, ಅದಾದ್ಮೇಲೆ ಕೂಡ ನೀನೇ ಮಾಡು. ನಾನು ಎಲ್ಲಿಗೂ ಬರ್ತಾ ಇಲ್ಲ. ತಪ್ಪು ರೀ. ದೇವಸ್ಥಾನಕ್ಕೆ ಹೋಗ್ತಿರುವಾಗ ಬರಲ್ಲ ಅಂತ ಹೇಳ್ಬಾರ್ದು. ಏನು ಪರವಾಗಿಲ್ಲ, ನಿನ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಆ ದೇವ್ರಿಗೂ ಗೊತ್ತಿರೋದ್ರಿಂದ ಏನು ಅಂದ್ಕೊಳ್ಳಲ್ಲ. ಅಯ್ಯೋ, ಈಗಾಗ್ಲೇ ಅಜ್ಜಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಈಗ ನೀವು ಬರಲ್ಲ ಅಂದ್ರೆ ಆ ಅನುಮಾನ ನಿಜ ಆಗೋಗುತ್ತೆ. ನನಗೋಸ್ಕರ ಅಲ್ಲ, ಅಜ್ಜಿಗೋಸ್ಕರ ಆದ್ರೂ ಇಲ್ಲ ಅನ್ಬೇಡಿ. ಸರಿ ಬಿಡು, ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಇವತ್ತು ನಾನು ಹಾಕೋಬೇಕಾಗಿರೋ ಬಟ್ಟೆನ ನೀನೇ ತೆಗೆದುಕೊಡ್ಬೇಕು. ಏನಂದ್ರಿ? ನಾನು ತೆಕ್ಕೊಡ್ಬೇಕಾ? ರಾಮ, ಇವ್ರಿಗೆ ನನ್ನ ಮೇಲೆ ಕೋಪ ಜಾಸ್ತಿ ಆಗ್ತಿದೆ ಅನ್ಕೊಂಡೆ, ಆದ್ರೆ ಕಡಿಮೆ ಆಗೋ ಹಾಗೆ ಮಾಡ್ತಿದ್ಯಾ. ಅಯ್ಯೋ, ನಾನ್ ತೆಕ್ಕೊಟ್ರೆ ನೀವ್ ಹಾಕೊಳ್ಳಲ್ಲ ಅಂತ ಸುಮ್ಮನೆ ಅದೇ ಅಷ್ಟೇ. ಇಲ್ದೆ ಹೋಗಿದ್ರೆ ಇಷ್ಟೊತ್ಗಾಗ್ಲೇ ತೆಗ್ದಿರ್ತಿದ್ದೆ ಅಲ್ವಾ. ಇವಾಗ ನೋಡಿ, ನಿಮ್ಗೋಸ್ಕರ ಸಕ್ಕತ್ತಾಗಿರೋ ಬಟ್ಟೆನೇ ತೆಕ್ಕೊಡ್ತೀನಿ. ನಿಂತ್ಕೋ. ಮತ್ತೆ ಏನಾಯ್ತು? ಇರು, ಹೇಳ್ತೀನಿ. ಅದು ಹಾಗಲ್ಲ ಡ್ರಾಮಾ ಕ್ವೀನ್. ಕಣ್ಣು ಮುಚ್ಕೊಂಡು ನಾನು ಹೇಳೋಂಥ ಶರ್ಟನ್ನ ತೆಗೆದುಕೊಡ್ಬೇಕು. ದೇವ್ರೇ, ಇವ್ರಿಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಿದ್ದೇನೋ ಅನ್ಕೊಂಡೆ, ಆದ್ರೆ ಚೂರು ಕಮ್ಮಿ ಆಗಿಲ್ಲ. ಕಣ್ಣು ಮುಚ್ಕೊಂಡು ಹೇಗೆ ತೆಕ್ಕೊಡ್ಲಿ? ತೆಗೆದುಕೊಡ್ಬೇಕು ಡ್ರಾಮಾ ಕ್ವೀನ್. ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ, ನೀವಿಲ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ನಾಟಕ ಆಡೋದಷ್ಟೇ ಅಲ್ಲ. ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಕಣ್ಣು ಮುಚ್ಕೊಂಡು ನಾನು ಹೇಳಿದ ಕಲರ್ ಶರ್ಟ್ ತೆಗೆದುಕೊಡ್ಬೇಕು. ಅವಾಗ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ಸರಿ, ನನ್ನ ಮೇಲಿರೋ ನಂಬಿಕೆಯಿಂದ ಅಲ್ಲ, ನಮ್ಮ ಪ್ರೀತಿ ಮೇಲಿರೋ ನಂಬಿಕೆಯಿಂದ ತೆಕ್ಕೊಡ್ತೀನಿ. ನಮ್ಮ ಪ್ರೀತಿ ನಿಜ ಆದ್ರೆ ಅದೇ ಸಿಗತ್ತೆ.
ಹಾಂ, ಹಲೋ ಡ್ರಾಮಾ ಕ್ವೀನ್. ಹಾಗಲ್ಲಮ್ಮ. ನೀವ್ ಹೇಳ್ದಾಗೆ ಕಣ್ಮುಚ್ಕೊಂಡಲ್ಲ, ಇನ್ ಹೇಗೆ? ಬಾ ಹೇಳ್ತೀನಿ. ನಡಿ ಆ, ನಡಿ. ಹ್ಮ್ ಹ್ಮ್ ಆ ಕಡೆ ತಿರುಗು. ಯಾಕ್ರಿ? ಹೇಳ್ತೀನಿ, ಆ ಕಡೆ ತಿರುಗು. ಹ್ಮ್ ಏನ್ರಿ ಇದು? ಕಣ್ ಮುಚ್ಕೋ. ಓ, ಅರ್ಥ ಆಯ್ತು. ಚಿಕ್ಕ ಮಕ್ಳ ಥರ ಹುಡುಗಾಟ ಆಡ್ತಿದ್ದೀರಾ ನೀವು. ಏಯ್, ಕಣ್ ಮುಚ್ಕೊ ಅಂತ ಹೇಳಿದೆ ಅಲ್ವಾ? ಹ್ಮ್ ಹ್ಮ್ ಇವಾಗ ಈ ಕಬೋರ್ಡಲ್ಲಿ ನಾನು ಹಾಕೋಬೇಕು ಅಂತಿರೋ ಗುಲಾಬಿ ಕಲರ್ ಶರ್ಟ್ ತಕ್ಕೊಡು. ಅದೇ ಶರ್ಟ್ ಇವಾಗ ನೀನು ನನಗೆ ತೆಗೆದುಕೊಡ್ಬೇಕು. ರಾಮ, ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತು. ನೀವೇ ಸರಿಯಾಗಿರೋ ಶರ್ಟ್ ತಗೊಳ್ಳೋ ಹಾಗೆ ಮಾಡು. ನೀನು ಎಷ್ಟು ಟ್ರೈ ಮಾಡಿದ್ರು ಅದು ನಿನಗೆ ಸಿಗಲ್ಲ ಬಿಡು. ಇದೇ ನೆಬ್ಬಲ್ಲಿ ಹೇಗೂ ದೇವಸ್ಥಾನಕ್ಕೆ ಬರದೆ ಆರಾಮಾಗಿರ್ಬೋದು. ಪರವಾಗಿಲ್ವೇ, ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಆದರೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ. ಇವಾಗ ಹೇಳಿ, ಗುಲಾಬಿ ಬಣ್ಣದ ಶರ್ಟೇ ಕೊಟ್ಟೆ ಅಲ್ವಾ? ಇಲ್ಲ, ಗ್ರೀನ್ ಕಲರ್ ಶರ್ಟ್ ತಕ್ಕೊಟ್ಟೆ. ಆದ್ರಿಂದ ನಾನು ನಿನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಮತ್ತೆ ಅಜ್ಜಿ ಕೇಳಿದ್ರೆ ಏನಂತ ಹೇಳಿ? ಏನಾದ್ರೂ ಹೇಳ್ಕೊ, ನಾನ್ ಮಾತ್ರ ಬರಲ್ಲ. ಏ ದೇವಾ, ರೆಡಿ ಆದ್ರೋ ಇಲ್ವೋ? ಎಲ್ರು ಕಾಯ್ತಾ ಇದ್ದಾರೆ, ಬೇಗ ಬನ್ನಿ. ಬರ್ತಾ ಇದೀನಿ. ಇಂದು ಅಲ್ಲ ರೀ, ಬಾತ್ರೂಮ್ ಒಳಗ್ ಫೋನ್ ಯಾಕೆ? ನನ್ನ ಲವರ್ ಜೊತೆ ಮಾತಾಡ್ಬೇಕಲ್ಲ. ನಿಜವಾಗ್ಲೂ ನಾನು ಹಳದಿ ಬಣ್ಣದ ಶರ್ಟೇ ಕೊಟ್ನಾ? ಅಯ್ಯೋ ಕಳ್ಳ, ನಾನು ಅದೇ ಬಣ್ಣದ ಶರ್ಟ್ ಕೊಟ್ರೆ ಪಕ್ಕ ಇಟ್ಟು ಬೇರೆ ಬಣ್ಣದ ಕೊಟ್ಟೆ ಅಂತ ಸುಳ್ಳು ಹೇಳ್ತೀರಾ? ಹೋಗ್ಲಿ ಬಿಡಿ, ನನ್ನ ಪ್ರೀತಿ ನಿಜ ಅಂತ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಏನಂದ್ರೆ ರೀ, ಬೇಗ ಬನ್ನಿ, ಅಜ್ಜಿಯವರೆಲ್ಲ ರೆಡಿ ಆಗೋಗಿರ್ತಾರೆ. ನೀವು ಸ್ವಲ್ಪ ಬೇಗ ಬನ್ನಿ. ಏನ್ ಮಾಡ್ತಿದ್ದೀರಾ ನೀವು? ಬೇಗ ಬನ್ನಿ.
ನೀವ್ ಒಳಗ್ ಹೋಗಿ 1 ಗಂಟೆ ಆಯ್ತು. ಏನ್ ಮಾಡ್ತಿದ್ದೀರಾ ಒಳಗೆ? ಬಾಗ್ಲು ತೆಗೀರಿ. ಅಮ್ಮ ವೈದೇಹಿ, ನಾವೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದೀವಿ. ಇನ್ನು ಎಷ್ಟೊತ್ತು? ಅದು ಅಜ್ಜಿ, ಬರ್ತಿದ್ದೀವಿ. ಅಯ್ಯೋ, ಬಂದ್ಬಿಟ್ರಾ? 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹೋಗು. ಅಯ್ಯೋ ರೀ, ಎಲ್ರೂ ನನ್ಗೋಸ್ಕರ ಕಾಯ್ತಾ ಇದ್ದಾರೆ. ಡೋರ್ ತೆಗೀರಿ. 5 ನಿಮಿಷ ಬಿಟ್ಟು ಬರ್ತೀಯೋ, 5 ಗಂಟೆ ಬಿಟ್ಟು ಬರ್ತೀಯೋ, ಆರಾಮಾಗಿ. ಎಲ್ರು ಕಾಯ್ತಾ ಇದ್ದಾರೆ, ಬೇಗ ಬನ್ನಿ. ಬರ್ತಾ ಇದೀವಿ ಇಂದು. ಯಪ್ಪ, ಈಗೇನ್ ಮಾಡ್ಲಿ? ವೈದೇಹಿ ಎಲ್ಲೋ ಕಂದ? ಏನೋ ನನಗೇನು ಗೊತ್ತು. ಆಗ್ಲೇ ಕೆಳಗೆ ಬಂದ್ಲು ಅನ್ಕೊಂಡೆ, ಬಂದಿಲ್ವಾ? ಬಂದ್ಬಿಟ್ಟಿರಿ. ಅಯ್ಯೋ ದೇವ್ರೆ, ಬಾತ್ರೂಮ್ ಬಾಗ್ಲು ಹಾಕಿ ಬಂದಿದ್ದಲ್ಲ, ಹೇಗೆ ಬಂದೋಳು? ಬಾತ್ರೂಮ್ ಡೋರ್ ಲಾಕ್ ಮಾಡ್ಕೊಂಡು ಬರ್ತೀರಾ? ರಂಗ, ಸರಿ ಬನ್ನಿ, ಎಲ್ರೂ ಹೋಗೋಣ. ಬನ್ನಿ ಅತ್ತೆ. ಏನು ಅಂದ್ರೆ, ನಿಮ್ ಫೋನ್ ಬಾತ್ರೂಮಲ್ಲೇ ಮರ್ತು ಹೋದ್ರಿ. ನೀವ್ ಮಾತ್ರ ರೆಡಿಯಾಗಿ ನನ್ನನ್ನು ಸಿಕ್ಕಾಕ್ಸ್ಬೇಕು ಅನ್ಕೊಂಡ್ರಿ ಅಲ್ವಾ? ಆದ್ರೆ ದೇವ್ರಿದ್ದಾನೆ, ನೀವು ಫೋನ್ ಮರ್ತೋಗೋ ಹಾಗೆ ಮಾಡಿದ್ರು. ನಿಮ್ ಫೋನ್ನಿಂದಾನೆ ಕೆಲ್ಸದೊಳಗೆ ಫೋನ್ ಮಾಡಿ ಡೋರ್ ಲಾಕ್ ತೆಗೆಸ್ಕೊಂಡೆ. ಟೈಮ್ ಆಯ್ತು, ಬೇಗ ಬನ್ರು. ಇಬ್ರು ಬರ್ತಿದೀವಿ ಅಜ್ಜಿ. ಯಪ್ಪ, ಇವ್ ನಾನು ಅನ್ಕೊಂಡಷ್ಟು ಮುಗ್ದೆ ಅಲ್ಲ. ಛೇ, ನಮಸ್ಕಾರ ಜಾನಕಿ ಅಣ್ಣ. ನಮಸ್ಕಾರ ಪ್ರಸಾದ್ ಅವರೇ. ಒಂದು ವಿಷಯ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳಿ ಅಣ್ಣ. ಒಂದು 5 ಲಕ್ಷ ದುಡ್ಡು ಬೇಕಿತ್ತು, ತುಂಬಾ ಅರ್ಜೆಂಟು. ನಿಮ್ಮ ಹತ್ರ ದುಡ್ಡು ಸಿಗ್ಬೋದೇನೋ ಅಂತ. ಅಯ್ಯೋ, ಒಂದಿನ ₹1 ಕೇಳದೆ ಇರೋ ನೀವು ಇವತ್ತು ಕೇಳ್ತಿದ್ದೀರಾ ಅಂದರೆ ಎಷ್ಟು ಅರ್ಜೆಂಟ್ ಇದೆ ಅಂತ ನಂಗೆ ಅರ್ಥ ಆಗತ್ತೆ. ಆದರೆ ನಿಮಗೆ ಗೊತ್ತಲ್ಲ, ಮೊನ್ನೆ ನನ್ನ ಮಗಳು ಮದುವೆ ಮಾಡಿದೆ. ನಾನೇ ಬೇರೆಯವ್ರ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡಿದ್ದೆ ಅಣ್ಣ. ಸರಿ ಬಿಡಿ. ಹಲೋ 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 ಜಾನಕಿ ಅಣ್ಣ, ನಿಮಗೆ ತುಂಬ ದುಡ್ಡಿನ ಅವಶ್ಯಕತೆ ಇದ್ದರೆ ನಾನು ಬಡ್ಡಿ ಇಸ್ಕೊಂಡಿದ್ದೀನಲ್ಲ, ಅಲ್ಲೇ ನಿಮಗೂ ಕೊಡಿಸ್ತೀನಿ. ಆದರೆ ಜಾನಕಿ ಅಣ್ಣ, ಶೂರಿಟಿಗೋಸ್ಕರ ಅವ್ರಿಗೆ ನೀವು ಮನೆ ಪತ್ರ ಕೊಡಬೇಕಾಗತ್ತೆ. ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ನನಗೆ ದುಡ್ಡು ಬೇಕಾಗಿತ್ತು. ಇಡ್ತೀನಿ. ಸರಿ ಅಣ್ಣ.